ಹಾಗೆ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡತಕ್ಕಂಥ ವಿಷಯ ಇವತ್ತೇನೆಂದರೆ ದೇವರು ಪ್ರೀತಿಯಾಗಿದ್ದಾನೆ ಅಂತ. ದೇವರು ಪ್ರೀತಿಯಾಗಿದ್ದಾನೆ. ಹಾಗಾದರೆ ದೇವರು ಪ್ರೀತಿಯಾಗಿದ್ದರೆ ಅವರು ದೇವರು ಪ್ರೀತಿಯಾಗಿ ನಮಗೆ ಗೊತ್ತಾಯಿತು. ಹಾಗಾದರೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸುವುದರ ಮೂಲಕ ದೇವರು ಪ್ರೀತಿ ನಮಗೆ ಗೊತ್ತಾಯಿತು. ಹಾಗಾದರೆ ದೇವರಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ? 3 ವ್ಯಕ್ತಿಗಳಿದ್ದಾರೆ, ತಂದೆ, ಮಗ, ಪವಿತ್ರಾತ್ಮನು. ಈ 3 ವ್ಯಕ್ತಿಗಳಲ್ಲಿ ಪ್ರೀತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಈ 3 ವ್ಯಕ್ತಿಗಳಲ್ಲಿ ಪ್ರೀತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಕ್ರಿಯೆಗಳಲ್ಲಿ. ಅವರ 3ರಲ್ಲಿ ಎಂದಾದರೂ ಜಗಳ ಆದದ್ದು ಕಾಣ್ತೇವ? ಅವರ ಮಧ್ಯದಲ್ಲಿ ಏನೋ ವ್ಯತ್ಯಾಸಗಳು ಇದ್ದದ್ದು ಕಾಣುತ್ತಾ? ಇಲ್ಲ. ಹಾಗಾದರೆ ದೇವರು ಪ್ರೀತಿಯಾಗಿದ್ದಾನೆ. ಆ ಪ್ರೀತಿಯಲ್ಲಿ ಲೋಕವು ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಯಾಗಿರಬೇಕು, ನಮ್ಮ ಮಧ್ಯದಲ್ಲಿ ಪ್ರೀತಿ ಇರಬೇಕು. ನಾವು ಆ ಪ್ರೀತಿಯಲ್ಲಿ ನಮ್ಮ ಕ್ರಿಯೆಗಳನ್ನು ತೋರಿಸಬೇಕೆಂಬುದಕ್ಕಾಗಿ. ಹಾಗಿರುವಾಗ ನಾವು ನಮ್ಮ ಮಕ್ಕಳನ್ನು ಪ್ರೀತಿಸುವುದಕ್ಕಾಗಲಿ, ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಾಗಲಿ, ಹೆಂಡತಿಯನ್ನು ಪ್ರೀತಿಸುವುದಕ್ಕಾಗಲಿ, ಗಂಡನನ್ನು ಪ್ರೀತಿಸುವುದಕ್ಕಾಗಲಿ ಅಥವಾ ಇತರರನ್ನು ಪ್ರೀತಿಸುವುದಕ್ಕಾಗಲಿ ಇರುವ ದೇವರ ನಿಯಮ ಒಂದೇ, ನೀನು ಪ್ರೀತಿಸು ಎಂಬುದಾಗಿ. ಯಾವಾಗ ದೇವರ ಈ ನಿಯಮವನ್ನು ನಾವು ಪಾಲಿಸ್ತೇವೋ ಅಲ್ಲಿ ಖಂಡಿತವಾಗಿಯೂ ನಾವು ಯಾವುದೇ ಒಂದು ಕೊರತೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಜೀವಿಸ್ಬೋದು. ಅದರಿಂದ ನಮ್ಮ ಜೀವಿತದಲ್ಲಿ ದೇವರು ಏನಾಗಿರಬೇಕೆಂದು ಬಯಸುತ್ತಾರೋ ಅದು ನಾವು ಆಗಿದ್ದಾಗ ಅವರಿಗೆ ಸಂತೋಷ ಆಗುತ್ತೆ. ನಾವು ಪ್ರೀತಿಯಲ್ಲಿ ಇಲ್ಲದಿದ್ದರೆ ದೇವರಿಗೆ ಸಂತೋಷ ಆಗ್ತದೆ ಅಂತ ಅಲ್ಲ. ನಾವು ಪ್ರೀತಿಯಲ್ಲಿ ಇದ್ರೇ ನನ್ನ ಆಜ್ಞೆಯನ್ನು ಕೈಕೊಳ್ತಾ ಇದ್ದಾರೆ, ಇವರು ನನ್ನನ್ನು ಘನಪಡಿಸ್ತಾ ಇದ್ದಾರೆ, ನನಗೆ ವಿಧೇಯರಾಗ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅಲ್ಲಿ ದೇವರು ನೋಡ್ತಾರೆ. ಹಾಗಿರುವಾಗ ಕಾಣದಿರುವ ದೇವರನ್ನು ಪ್ರೀತಿಸುವುದು ಹೇಗೆ? ಕಾಣುವ ಸಹೋದರನನ್ನು ಸಹೋದರಿಯರನ್ನು ಪ್ರೀತಿಸುವ ಮೂಲಕವೇ ದೇವರನ್ನು ಪ್ರೀತಿಸುವುದಾಗಿದೆ. ಹಾಗಿರುವಾಗ ನಾವು ದೇವರನ್ನು ಬಾಯಲ್ಲಿ ಪ್ರೀತಿಸ್ತೇನೆ ಅಂತ ಹೇಳಿ ನಮ್ಮ ನಡವಳಿಕೆಗಳಲ್ಲಿ ಆ ಪ್ರೀತಿಯೇ ಇಲ್ಲದೆ ಹೋದರೆ ಅದು ಹೇಗೆ? ನಾನಿವತ್ತು ಈ ಪ್ರೀತಿಯ ನಿಮಿತ್ತವಾಗಿ ಮಾತಾಡ್ತೇನೆ, ಇದಕ್ಕೆ ಮಾತ್ರ ಇದು ಕುಟುಂಬದ ವಿಷಯವಾಗಿ ಬರುತ್ತೆ. ಆದ್ದರಿಂದ ಕುಟುಂಬ ಎಂಬುದು ಯಾವ ರೀತಿಯಲ್ಲಿ ದೇವರು ಒಂದು ತ್ರಿಯೇಕ ದೇವರು, 3 ವ್ಯಕ್ತಿಗಳು ಒಬ್ಬ ದೇವರಾಗಿ ಅನ್ಯೋನ್ಯತೆಯಲ್ಲಿ ಇದ್ದಾರೋ, ಪ್ರೀತಿಯಲ್ಲಿದ್ದಾರೋ, ಕುಟುಂಬವೂ ಕೂಡ ಅದೇ ಒಂದು ಪ್ರೀತಿಯಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇದಕ್ಕೆ ನಾವು ಮೊದಲನೇದಾಗಿ ಒಂದು ವಾಕ್ಯವನ್ನು ಓದೋಣ. 1 ಯೋಹನ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಯಾಕೆಂದರೆ ಪ್ರೀತಿಯು ದೇವರಿಂದ ಆಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿಯಾಗಿದ್ದಾನೆ. ನೋಡಿ, ಈ ವಾಕ್ಯ ಭಾಗವನ್ನು ನಾವು ನೋಡ್ತೇವೆ. ಒಂದು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಾವು ನಿಮ್ಮ ಸ್ವರವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ. ನಿಮ್ಮ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ನೀವು ನಮ್ಮನ್ನು ನಡೆಸಬೇಕೆಂದು, ನಿಮ್ಮ ವಾಕ್ಯಗಳು ನಮ್ಮೆಲ್ಲರಿಗೆ ಅರ್ಥವಾಗಿ ನಮ್ಮ ಜೀವಿತಕ್ಕೆ ಒಂದು ಪ್ರಯೋಜನ ಆಗುವಂಥ ಒಂದು ಕೃಪೆ ಕೊಡಿ ಎಂದು ನಾನು ಬೇಡ್ತೇನೆ. ಈಗಲೂ ಆಶೀರ್ವಾದ ಮಾಡಿ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಅಲ್ಲಿ ಇಂಥವರನ್ನೇ ಪ್ರೀತಿಸಬೇಕೆಂಬ ವಿಷಯ ಇಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ.
ಪ್ರೀತಿಯು ಅದು ದೇವರಿಂದಾಗಿದೆ ಎಂಬುದಾಗಿ, ಆ ಪ್ರೀತಿ ದೇವರಿಂದ ಕೊಡಲ್ಪಟ್ಟಿದೆ ಎಂಬುದಾಗಿ, ದೇವರಿಂದ ಕೊಡಲ್ಪಟ್ಟಂಥ ಪ್ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಇಲ್ಲಿ ದೇವರು ನಮಗೆ ಹೇಳುವಂಥ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನು ಎಂಬುದಾಗಿ ಅಲ್ಲಿ ಹೇಳ್ತದೆ. ಹಾಗಾದರೆ ಪ್ರೀತಿ ಯಾರು ಮಾಡುತ್ತಾರೋ, ಯಾರಲ್ಲಿ ದೇವರ ಪ್ರೀತಿ ಇದೆಯೋ ಅವರು ದೇವರಿಂದ ಹುಟ್ಟಿದ್ದಾರೆಂಬುದಕ್ಕಾಗಿ ಅದು ಸಾಕ್ಷಿ. ಮತ್ತೆ ಅವನು ದೇವರನ್ನು ಬಲ್ಲವನು ಎಂಬುದಾಗಿ ಅಲ್ಲಿ ಕಾಣುತ್ತೆ. ದೇವರನ್ನು ಬಲ್ಲವನು ಅಂತ ಹೇಳುವವನು ತನ್ನ ಪ್ರೀತಿಯನ್ನು ಅವನು ತೋರಿಸಬೇಕಾಗಿದೆ. ಸುಮ್ಮನೆ ನನಗೆ ದೇವರು ಗೊತ್ತು, ಯೇಸು ಗೊತ್ತು ಅಂತ ಹೇಳುವುದು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಜೀವಿತದಲ್ಲಿ ಆ ಪ್ರೀತಿ ಅಲ್ಲಿ ಕಾಣಬೇಕು. ಆಗ ಅವನು ದೇವರನ್ನು ಬಲ್ಲವನು ಅಂತ ನಾವು ನೋಡ್ತೇವೆ. ಯಾಕಂದರೆ ಅಲ್ಲಿ ಹೇಳಲ್ಪಟ್ಟದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನೇ ಅಲ್ಲ. ಆದ್ದರಿಂದ ದೇವರು ಪ್ರೀತಿಯಾಗಿದ್ದಾನೆ. ಹಾಗಿರುವಾಗ ಈ ಪ್ರೀತಿ ಮೊದಲನೇದಾಗಿ ನಮ್ಮ ಕುಟುಂಬದಲ್ಲಿ ಇರಬೇಕಾಗಿದೆ. ನಾನು ಕಳೆದ ಸಾರಿ ಪುರುಷರ ಮೀಟಿಂಗಲ್ಲಿ ಮಾತಾಡಿದ್ದೇನೆ. ಏನಂದರೆ ನಮ್ಮ ಜೀವಿತದಲ್ಲಿ ಮೊದಲು ಯಾರಾಗಿರಬೇಕು ಅಂತ. ಯಾರಾಗಿರಬೇಕು? ದೇವರಾಗಿರಬೇಕು. ಎರಡನೇ ಸ್ಥಾನ ಯಾರಿಗೆ ಕೊಡಬೇಕು? ಪುರುಷರು ಹೇಳಿ. ಮಾತೇ ಬರ್ತಾ ಇಲ್ಲ. ಕುಟುಂಬಕ್ಕೆ ಅಥವಾ ಹೆಂಡತಿಗೆ ಕೊಡಬೇಕೆಂಬುದಾಗಿ ನಾವು ಮಾತಾಡ್ತೀವಿ. ಹಾಗಾದರೆ ಸ್ತ್ರೀಯರು ಮೊದಲನೇ ಸ್ಥಾನ ಯಾರಿಗೆ ಕೊಡ್ತೀರಿ? ದೇವರಿಗೆ. ಎರಡನೇ ಸ್ಥಾನ ಗಂಡನ. ಕರೆಕ್ಟಾಗಿ ಹೇಳಿ. ಅವರು ಸ್ವರ ಒಳ್ಳೆ ಉಂಟು ನೋಡಿ, ಹಾಗರಿಂದ ಕೊಡ್ತಾರೆ ಅಂತ ಕಾಣ್ತದೆ. ಹಾಗಿರುವಾಗ ಇಲ್ಲಿ ಮೂರನೇ ಸ್ಥಾನ ಯಾರಿಗೆ ಕೊಡುವುದು? ಮಕ್ಕಳಿಗೆ ಕೊಡಬೇಕಾ, ತಂದೆ ತಾಯಿಗೆ ಕೊಡಬೇಕಾ? ಯಾರಿಗೆ ಹೇಳ್ತೀರಿ? ಮೂರನೇ ಸ್ಥಾನ. ಹಾಗಿರುವಾಗ ನನ್ನ ಪ್ರಕಾರ, ನಾನೊಂದು ಅಧ್ಯಯನ ಮಾಡಿದ ಪ್ರಕಾರ ಮೂರನೇ ಸ್ಥಾನ ಇಬ್ಬರಿಗೆ ಈಕ್ವಲ್ ಆಗಿ ಕೊಡಬೇಕು. ಯಾಕಂದರೆ ಮಕ್ಕಳು ಕೂಡ ಅಷ್ಟೇ ಹತ್ತಿರ ಸಂಬಂಧ, ತಂದೆ ತಾಯಿಗೆ ಕೂಡ ನಾವು ಮಕ್ಕಳು, ಆದ್ದರಿಂದ ಅದು ಹತ್ತಿರ ಸಂಬಂಧ. ಇದು ಮೂರನೇ ಸ್ಥಾನ ಅಂತ ನಾನು ನೆನೆಸ್ತೇನೆ. ಆದ್ದರಿಂದ ಈ ಸ್ಥಾನವನ್ನು ನೇಮಿಸಿದವರು ಯಾರು? ಈಗ ದೇವರೇ ಅಲ್ವಾ? ಹಾಗಾದರೆ ಆ ಸ್ಥಾನಗಳಲ್ಲಿ ಇರಬೇಕು. ಈಗ ನೋಡಿ, ಒಂದು ವಾಕ್ಯವನ್ನು ಓದೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಒಂದು ದಯಮಾಡಿ ಓದಿ. 18. ಮತ್ತು ದೇವರಾದ ಕರ್ತನು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ತಕ್ಕ ಸಹಕಾರಿಯನ್ನು ಮಾಡುವೆನು ಅಂದನು. ನೋಡಿ, ಇಲ್ಲಿ ದೇವರು ಆದಾಮನ ಮತ್ತು ಅವ್ವಳನ್ನು ಉಂಟು ಮಾಡಿದರು. ಉಂಟು ಮಾಡುವಾಗ ದೇವರು ಆದಾಮನ ಹತ್ರ ಅವ್ವನ ಹತ್ರ ಹೇಗಿರಬೇಕಂತ ಕೇಳಿಕೊಂಡು ಅವರನ್ನು ಉಂಟು ಮಾಡಿದ್ರ? ಇಲ್ಲ. ದೇವರು ಏನು ಆಲೋಚನೆ ಮಾಡಿದ್ರು, ಒಬ್ಬ ಪುರುಷನು ಹೇಗಿರ್ಬೇಕಂತ ದೇವರು ನಿರ್ಣಯಿಸ ಹಾಗೆ ಉಂಟು ಮಾಡಿದರು. ಮತ್ತೆ ನೀನು ಪುರುಷ ಅಂತ ಅವರು ಹೇಳಿದರು. ಸ್ತ್ರೀಯನ್ನು ದೇವರು ಅವನಿಗೆ ಒಬ್ಬ ಸಹಕಾರಿಯಾಗಿ ಇರಬೇಕಂತ ದೇವರು ಆಲೋಚನೆ ಮಾಡಿದ್ರು. ಆ ಸ್ತ್ರೀಯನ್ನು ಉಂಟು ಮಾಡಿದ್ರು. ಮತ್ತು ಆದಾಮನ ಹತ್ರ ಕೇಳಲಿಲ್ಲ, ನಿನಗೆ ಯಾವ ರೀತಿ ಸ್ತ್ರೀ ಬೇಕು, ಬೆಳ್ಳಗಿರೋದು ಬೇಕಾ, ಕಪ್ಪಗಿರಬೇಕಾ, ಉದ್ದ ಇರಬೇಕಾ, ಚಿಕ್ಕದಿರಬೇಕಾ, ಏನು ಕೇಳಲಿಲ್ಲ. ದೇವರೊಂದು ಉಂಟು ಮಾಡಿದ್ರು, ಅಲ್ಲಿ ತಂದರು. ತಂದ ಕೂಡಲೇ ಅವಳು ಹಾಗೆ ಇದ್ದಾಳೆ, ಇವಳು ಹೀಗೆ ಇದ್ದಾಳೆ, ಅವನಿಂಥವನು ಇವನಿಂಥವನಂತ ಅವನು ಹೇಳಲಿಲ್ಲ. ಆದಾಮನು ಕೂಡ ಹೇಳಲಿಲ್ಲ. ಅವನು ಅಲ್ಲಿ ಒಪ್ಪಿಕೊಂಡ. ಹಾಗಾದರೆ ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು. ನಮ್ಮ ದೇಹದಲ್ಲಿ ಅಂಗಾಂಗಗಳನ್ನು ಉಂಟುವಾಗ ಕಣ್ಣಿಯಲ್ಲಿರಬೇಕು, ಕಿವಿಯಲ್ಲಿರಬೇಕು, ಕಾಲಲ್ಲಿರಬೇಕು, ಕೈ ಇರಬೇಕು, ಎಷ್ಟು ಬೆರಳುಗಳು ಎಷ್ಟಿರಬೇಕು ಎಲ್ಲ ನಿರ್ಣಯ ಮಾಡಿದ್ಯಾರು? ಅದನ್ನು ನಾವು ಸುಮ್ಮನೆ ಒಪ್ಪಿಕೊಳ್ತೇವ? ಅದು ಇರಲಿ ಅಂತ ಬೇಡ ಅಂತ ಹೇಳಿ ತೆಗಿಲಿಕ್ಕೆ ಹೋಗ್ತೇವ? ಇದು ಜಾಸ್ತಿ ಆಯ್ತಪ್ಪ, ಒಂದು ಬೆರಳು ಜಾಸ್ತಿ ಇದೆ, ತೆಗಿಯುವಂತ ತೆಗಿತೇವ? ಇಲ್ಲ, ಅದು ಒಪ್ಪಿಕೊಳ್ತೇವೆ.
ಮತ್ತೆ ಹೇಳ್ತೇವ ನನಗೆ ಕಣ್ಣು ಹಿಂದೆ ಇರಬೇಕಿತ್ತು, ಇಲ್ಲಿದ್ದದ್ದು ಸರಿಯಲ್ಲ ಅಂತ ನಾವು ಒಪ್ಪಿಕೊಳ್ತೇವೆ. ಅದು ಇಲ್ಲೇ ಇರಲಿ, ಅದು ಎಲ್ಲ ಒಪ್ಪಿಕೊಳ್ತೇವೆ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ದೇವರು ಇವೆಲ್ಲವುಗಳನ್ನು ಒಂದು ಕ್ರಮಬದ್ಧವಾಗಿ ನಿಯಮಕ್ಕನುಸಾರವಾಗಿ ಇಟ್ಟಿದ್ದಾರೆ. ಅದು ಈ ನಿಯಮದ ಪ್ರಕಾರ ಇರಬೇಕು ಅಂತ. ಹಾಗೆಯೇ ಆ ಎಲ್ಲ ಅಂಗಗಳು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ದೇವರು ನಿರ್ಣಯಿಸಿದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಯಾವ ರೀತಿ ನಡ್ಕೊಳ್ಬೇಕೆಂಬುದನ್ನು ದೇವರು ನಿರ್ಧರಿಸಿದ್ದಾರೆ. ಅದಕ್ಕನುಸಾರವಾಗಿ ನಾವು ಆ ಸ್ಥಾನದಲ್ಲಿ ಇರಬೇಕಾಗಿದೆ. ಅವಳು ಎಂದಾದರೂ ಹೇಳಿದ್ಲ ನಾನು ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ದೇನಂತ? ಅದಾಮನು ಹೇಳಿದ್ನ ಯಾವತ್ತಾದರೂ ನಾನು ಯಾಕಾಗಿ ಗಂಡಾಗಿ ಹುಟ್ಟಿದ್ದೇನಂತ? ಆದರೆ ನಾವೆಷ್ಟೋ ಸರಿ ಹೇಳಿಬಿಟ್ಟಿದ್ದೇವಲ್ಲ. ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ದೇವರ ಒಂದು ನಿಯಮವನ್ನು ಆಲೋಚನೆ ಮಾಡ್ತಾ ಇಲ್ಲ. ದೇವರನ್ನು ಬಲ್ಲವನು ಅಂತ ನಾವು ಹೇಳುವುದು ಹೇಗೆ? ಅವರನ್ನು ಪ್ರೀತಿಸುವುದು ಹೇಗೆ? ನೋಡಿ, ಇಂಥ ಮಾತುಗಳು ಬಂದರೆ ಅಲ್ಲಿ ದೇವರನ್ನು ಬಲ್ಲವನಂತ ಹೇಳ್ತೇವ? ಅವರ ನಿಯಮವನ್ನು ನಾವು ತಿಳಿದಿದ್ದೇವ? ನಮ್ಮ ಸ್ಥಾನಗಳನ್ನು ಅವ್ರು ದೇವರು ಎಲ್ಲಿ ಇಟ್ಟಿದ್ದಾರೆ ಅಂತ ನಾವು ತಿಳಿದಿದ್ದೇವ? ನಮಗೆ ಗೊತ್ತಾಗಿದ್ದರೆ ಅವರನ್ನು ಪ್ರೀತಿಸುವವರಾಗಿ ನಾವು ನಡ್ಕೊಳ್ತೇವಲ್ಲ. ಆದ್ದರಿಂದ ನಾವು ಬರೋಣ ಎಫೆಸ ಪತ್ರಿಕೆ 5ನೇ ಅಧ್ಯಾಯ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ ನೋಡಿ, ಇಲ್ಲಿ ಒಂದು ಕುಟುಂಬದಲ್ಲಿ ಪ್ರೀತಿ ಇರಬೇಕು, ಅಥವಾ ಒಂದು ಕುಟುಂಬ ಚೆನ್ನಾಗಿ ಇರಬೇಕಾದ್ರೆ ಈ ಒಂದು ಪ್ರೀತಿ ಬಹಳ ಮುಖ್ಯ. ಮತ್ತು ದೇವರ ನಿಯಮವನ್ನು ಅಳವಡಿಸಿಕೊಂಡು ಹೋಗುವುದು ಬಹಳ ಮುಖ್ಯ. ಆದ್ದರಿಂದ ದೇವರು ಹೇಳಿದ ಹಾಗೆ ನಡೆಯಬೇಕೆಂಬುದೇ ದೇವರ ಉದ್ದೇಶ. ಅದನ್ನು ನಾವು ತಿಳ್ಕೊಳ್ಳುವುದು ನಮಗೆ ಬಹಳ ಮುಖ್ಯವಾಗಿದೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ನೋಡೋಣ. ಪುರುಷರೇ, ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಪೌಲನು ಸಭೆ ಮತ್ತು ಕ್ರಿಸ್ತನಿಗಿರುವ ಸಂಬಂಧದ ಕುರಿತಾಗಿ ಬರೀ ಹೇಳ್ತಾನೆ. ಅದೇ ಸಮಯದಲ್ಲಿ ಗಂಡ ಹೆಂಡತಿಗಿರುವಂಥ ಒಂದು ಸಂಬಂಧದ ಕುರಿತಾಗಿ ಅಲ್ಲಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸುವವನಾಗಿದ್ದಾನೆ. ಅಂದರೆ ಒಬ್ಬ ಪುರುಷನು ಅಲ್ಲಿ ಕ್ರಿಸ್ತನನ್ನು ಪ್ರತಿನಿಧಿಸಿದರೆ, ಒಂದು ಸ್ತ್ರೀಯು ಅಥವಾ ಹೆಂಡತಿಯು ಸಭೆಯನ್ನು ಪ್ರತಿನಿಧಿಸುತ್ತಾಳೆ. ಆದ್ದರಿಂದ ಈಗ ಸಭೆಗೂ ಕ್ರಿಸ್ತನಿಗಿರುವ ಸಂಬಂಧ, ಗಂಡ ಹೆಂಡತಿಗಿರುವ ಸಂಬಂಧ ಹೇಗೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಈಗ ಯೇಸು ಕ್ರಿಸ್ತನಿಗೂ ಸಭೆಗೂ ಎಂಥ ಒಂದು ಒಳ್ಳೆಯ ಸಂಬಂಧ ಇದೆ, ಯಾವ ರೀತಿಯ ಒಂದು ಸಂಬಂಧ ಇದೆ, ಇದನ್ನು ನಾವು ಹೇಗೆ ತಿಳ್ಕೊಳ್ತೇವೆ? ನೋಡಿ, 25ನೇ ವಚನದಲ್ಲಿ, ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಯಾಕಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಯೇಸು ಕ್ರಿಸ್ತನು ಸಭೆಗಾಗಿ ಎಲ್ಲಿಂದ ಬಂದರು? ಸ್ವರ್ಗದಿಂದ ಬಂದರು. ಏನನ್ನು ತ್ಯಾಗ ಮಾಡಿದರು? ಸ್ವರ್ಗದ ಮಹಿಮೆಯನ್ನೇ ಬದಿಗಿರಿಸಿ ಸಭೆಗೋಸ್ಕರ ಈ ಲೋಕಕ್ಕೆ ಒಬ್ಬ ಮನುಷ್ಯನಾಗಿ ಆತನು ಬಂದನು. ಆಮೇಲೆ ಏನೆಲ್ಲ ತ್ಯಾಗ ಮಾಡಿದನು? ಆತನು ಎಲ್ಲ ನಿಂದೆಯನ್ನು, ಅವಮಾನವನ್ನು, ಕಷ್ಟವನ್ನು ಎಲ್ಲವನ್ನೂ ಸಭೆಗಾಗಿಯೇ ಸಹಿಸಿಕೊಂಡನು. ತನ್ನ ಸ್ವಂತ ಯಾವುದನ್ನು ನೋಡಲಿಲ್ಲ, ಸ್ವಂತವಾಗಿ ಯಾವುದನ್ನು ನೋಡಲಿಲ್ಲ, ಎಲ್ಲವನ್ನೂ ಆತನೊಂದು ತ್ಯಾಗ ಮಾಡಿದನು. ಅದಕ್ಕಾಗಿ ಒಪ್ಪಿಸಿ ಕೊಟ್ಟನು ಎಂಬುದಾಗಿ, ನನಗೆ ಒಂದು ಸಭೆ ಹೀಗೆ ಇರಬೇಕು ಎಂಬುದಾಗಿ ಅದಕ್ಕೆ ಆತನು ಕೆಲಸ ಮಾಡಿದನು ಎಂಬುದಾಗಿ. ಹಾಗಾದರೆ ಆಲೋಚನೆ ಮಾಡಿ, ಒಬ್ಬ ಪುರುಷನು ತನ್ನ ಪತ್ನಿಯನ್ನು ಪ್ರೀತಿಸುವುದಾದರೆ ಈ ವಾಕ್ಯದ ಪ್ರಕಾರ ಮೊದಲು ಏನು ಮಾಡಬೇಕು?
ಅಲ್ಲಿ ನಾವು ನೋಡುವಾಗ ಮೊದಲು ಒಪ್ಪಿಸಿಕೊಡಬೇಕು. ಒಪ್ಪಿಸಿಕೊಡುವುದಂದರೆ ಗಂಡನು ಹೆಂಡತಿಯ ಗುಲಾಮನಾಗುವುದಲ್ಲ. ಹೆಂಡತಿ ಏನಾಗಿ ಇರಬೇಕೆಂಬುದಾಗಿ ಅವನು ಕೆಲಸ ಮಾಡಬೇಕೋ ಅದನ್ನು ಮಾಡಬೇಕು. ಈಗ ನಾವು ಎಲ್ಲಿ ನೋಡ್ತೇವೆ ಅಂದರೆ ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ವಿಷಯವನ್ನು ನಾವು ನೋಡ್ತೇವೆ. ಅದು ಏನಂದರೆ ದೇವರು ಆದಾಮನಿಗೆ ಹೇಳಿದರು, ಆ ಮರದ ಹಣ್ಣನ್ನು ನೀನು ತಿನ್ನಬೇಡ ಅಂತ. ಆಮೇಲೆ ಸೈತಾನನು ಎಲ್ಲಿ ಬಂದ? ಅವಳ ಹತ್ರ ಬಂದ. ನಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲಿ 3ನೇ ಒಂದು ವಾಕ್ಯದಲ್ಲಿ ಹೇಳ್ತದೆ, ಸೈತಾನನು ಈ ರೀತಿ ಪ್ರಶ್ನೆ ಮಾಡ್ತಾನೆ, ಅವಳ ಹತ್ರ ಎಲ್ಲ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಹೇಳಿದ್ದಾನೋ? ಅಲ್ಲಿ ಕೇಳಿದ ಪ್ರಶ್ನೆ ಏನಾಗಿದೆ ಅಂದರೆ, ಎಲ್ಲ ಮರದ ಹಣ್ಣನ್ನು ದೇವರು ತಿನ್ನಬಾರದೆಂದು ಹೇಳಿದ್ನೋ? ದೇವರೇನು ಹೇಳಿದರು? ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಒಳ್ಳೆದರ ಕೆಟ್ಟದರ ಫಲದ ಫಲವನ್ನು ತಿನ್ನಬಾರ್ದು ಅಂತ. ಹಾಗಿರುವಾಗ ಇಲ್ಲಿ ಅವಳೇನು ಹೇಳ್ತಾ ಇದ್ದಾಳೆ? ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನು ತಿನ್ನಲೂಬಾರ್ದು, ಮುಟ್ಟಲೂಬಾರ್ದು ಅಂತ. ಹಾಗಿರುವಾಗ ಅಲ್ಲಿ ನಾವು ನೋಡುವಂಥ ವಿಷಯ, ಮುಟ್ಟಲೂಬಾರ್ದಂತ ದೇವರು ಹೇಳಿದ್ನ? ಅದು ಒಂದು ವೇಳೆ ಗಂಡನು ಹೀಗೆ ಹೇಳಿರ್ಬೇಕು ಮಾತಾಡುವಾಗ, ನೀನು ಅದ್ರ ಹತ್ರ ಬೇಡ, ಅದನ್ನು ಮುಟ್ಲೇಬೇಡ ಅಂತ ಈ ಸ್ಟೈಲಲ್ಲಿ ಹೇಳಿದ್ದಿರ್ಬೋದೇನೋ. ನೀನು ಆ ಸೈಡೇ ಹೋಗಬೇಡ, ನೀನು ಮುಟ್ಲೇಬೇಡ ಅಂತ. ಇದು ಇವಳು ಏನಂತ ಅದನ್ನೇ ಹೇಳಿ ಸೈತಾನನಿಗೆ ಹೇಳಿರ್ಬೋದು. ಆದರೂ ಅಲ್ಲಿ ಸೈತಾನನು ಏನು ಹೇಳಿದ? ಇಲ್ಲ, ನೀವು ಸಾಯುವುದಿಲ್ಲ, ನೀವು ದೇವರಾಗೆ ಹಾಕ್ತೀರಿ ಅಂತ. ಅದು ಭಾಳ ಒಳ್ಳೆಯದಾಗುತ್ತೆ ಎಂಬುದಾಗಿ ನಿಮಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ತಿಳಿತದೆ ಅಂತ. ಅವಳೇನು ಮಾಡಿದ್ಲು? ಗಂಡನ ಹತ್ರ ಕೇಳಿದ್ಲ? ಯಾವುದಕ್ಕೂ ಗಂಡನ ಹತ್ರ ಒಂದು ಕೇಳಿ ಬರ್ತೇನೆ, ನಾನು ಅವನ ಹತ್ರ ಕೇಳಿದ ನಂತರ ಯೋಚನೆ ಮಾಡ್ತೇನೆ ಅಂತ. ಅವಳು ಅಲ್ಲಿವರೆಗೂ ಟೈಮೇ ಕೊಡಲಿಲ್ಲ. ಯಾಕಂದರೆ ಯಾಕೆ ಕೊಡಲಿಲ್ಲ ಹೇಳಿ? ಕೇಳಲಿಲ್ಲ ಹೇಳಿ? ಕೇಳಿದ್ರೇನಾಗುತ್ತೆ? ಆಗೋದಿಲ್ಲ, ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಕೆಲವು ಹೆಂಗಸರು ಹೀಗೆ ಕೇಳಲಿಕ್ಕೆ ಹೋಗೋದಿಲ್ಲ, ಬೇಡ ಅಂತಾರಂತ ಮೊದಲೇ ಗೊತ್ತಿರ್ತದೆ, ಅವರೇ ಮಾಡಿಬಿಡ್ತಾರೆ. ಮತ್ತೆ ಸಿಕ್ಕಾಕೊಳ್ಳಾಗ ಅದು ಹೀಗಾಯಿತು ಅನ್ನೋ ರೀತಿಯಲ್ಲಿ. ಹಾಗಿರುವಾಗ ಇಲ್ಲಿ ನಾವು ತಿಳಿಬೇಕು, ದೇವರು ಅಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಆ ಸ್ಥಾನಕ್ಕೆ ತಕ್ಕ ಹಾಗೆ ನಡೆಯುವಂಥ ವಿಷಯ ಇದೆ. ಹಾಗಿರುವಾಗ ಅಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟಂಥ ಒಬ್ಬ ಪುರುಷನು ಮೊದಲು ದೇವರ ನಿಯಮವನ್ನು ಕಲಿಸುವುದಲ್ಲದೆ ಒಂದು ಹೆಂಡತಿಗಾಗಿ, ಈಗ ಸಭೆ ಏನಾಗಿರ್ಬೇಕಂತ ಯೇಸು ಕ್ರಿಸ್ತರು ಒಪ್ಪಿಸಿಕೊಟ್ಟಿದ್ದಾರೆ ತನ್ನನ್ನೇ, ಅವರಿಗೋಸ್ಕರ ಸಭೆ ಏನಾಗಿರಬೇಕೆಂಬುದಾಗಿ. ಹಾಗೆ ಪುರುಷರಿಗೂ ಕೂಡ ನನ್ನ ಹೆಂಡತಿ ಹೇಗೆ ಇರಬೇಕು, ಹೇಗೆ ಆಗಬೇಕೆಂಬ ವಿಷಯದಲ್ಲಿ ಸ್ವಲ್ಪ ಆಲೋಚನೆ ಇರಬೇಕು. ಆ ದೇವರ ಚಿತ್ತದ ಪ್ರಕಾರ ಈ ಆಲೋಚನೆ ಮಾಡಿದರೆ ಅವರು ಹಾಗೆ ಆಗ್ತಾರೆ, ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ತಿಳಿಯುವಂಥದ್ದು. ನೋಡಿ 26ನೇ ವಾಕ್ಯ ಏನು ಹೇಳ್ತದೆ ನೋಡಿ, ಎಫೆಸ 5:26. ಇಲ್ಲಿ ನಾವು ನೋಡುತ್ತೇವೆ, ಆತನು ವಾಕ್ಯವೆಂಬ ನೀರಿನಿಂದ ತೊಳೆದು ಶುದ್ಧ ಮಾಡಿದಲ್ಲದೆ. ಈಗ ಆ ಸಭೆಗೆ ಅಥವಾ ಈ ಸಭೆಗೆ ದೇವರು ಏನು ಕೊಟ್ಟಿದ್ದಾರೆ ಹೇಳಿ ನೋಡುವ. ಈ ವಾಕ್ಯ ಪ್ರಕಾರ ಏನು ಕೊಟ್ಟಿದ್ದಾರೆ? ಅಲ್ಲಿ ವಾಕ್ಯವನ್ನು ಕೊಟ್ಟಿದ್ದಾರೆ ಅಲ್ವಾ? ಏನಕ್ಕೋಸ್ಕರ ಆ ವಾಕ್ಯ ಕೊಟ್ಟಿದ್ದಾರೆ? ಅಲ್ಲಿ ಸಭೆಯು ಏನಾಗಿರ್ಬೇಕೆಂದು, ಶುದ್ಧವಾಗಿರ್ಬೇಕಂತ ವಾಕ್ಯವನ್ನು ಕೊಟ್ಟಿದ್ದಾರೆ. ಹಾಗಿದ್ದಿರುವಾಗ ನಾವು ನಮ್ಮ ಹೆಂಡತಿಯರಿಗೆ ಏನು ಕೊಡದೆ ಖಾಲಿ ವಾಕ್ಯ ಕೊಟ್ಟರೆ ಆಯ್ತಾ? ಬೇರೆ ಏನು ಕೊಡೋದು ಬೇಡ, ಖಾಲಿ ಒಂದು ವಾಕ್ಯ ಕೊಡುವ, ದೇವರು ಕೊಟ್ಟಿದ್ದಾರೆ ಅಷ್ಟೇ, ತಗೋ ಇಷ್ಟೇ ಅಂತ. ಅಲ್ಲಿ ಏನು ತೋರಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಆ ಸಭೆ ಏನಾಗಿರಬೇಕೆಂದು ಬಯಸ್ತಾ ಇದ್ದಾರೋ
ಆ ರೀತಿಯಲ್ಲಿ ನಮ್ಮ ಹೆಂಡತಿಯರು ಆ ರೀತಿಯಲ್ಲಿ ಕಾಣಬೇಕೆಂಬುದಾಗಿ ಇರಬೇಕಾದಂಥ ವಿಷಯ. ಹಾಗಾದರೆ ಏನೂ ಕೊಡದೆ ಅಲ್ಲಿ ಏನನ್ನೂ ಒಂದು ಕೊಡದೆ ಅಲ್ಲಿ ಪ್ರೀತಿಯನ್ನು ತೋರಿಸ್ಲಿಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಆ ಎರಡನೇ ಸ್ಥಾನವನ್ನು ಅವರಿಗೆ ಬಿಟ್ಟು ಬೇರೆಯವರಿಗೆ ಏನಾದರೂ ಕೊಡೋದಾಗಿದ್ದರೆ ಆ ನಿಯಮಕ್ಕೆ ಉಲ್ಟಾಗುತ್ತೆ, ಅದು ಸಮಸ್ಯೆಗಳು ಬಂದೇ ಬರುತ್ತೆ. ಯಾಕಂದರೆ ಅದು ದೇವರ ನಿಯಮಕ್ಕೆ ವಿರುದ್ಧವಾದದ್ದು. ಆದ್ದರಿಂದ ಅಲ್ಲಿ ವಾಕ್ಯ ಎಂಬ ನೀರಿನಿಂದ ಅಲ್ಲಿ ತೊಳೆಯಲ್ಪಡುವಂಥ ವಿಷಯವಾಗಿದೆ. ನಮಗೆ ಒಂದು ಹಳೆ ಒಡಂಬಡಿಕೆ ಕತೆ ಗೊತ್ತಾ? ಎಸ್ತೇರಳ ಒಂದು ಸಮಯ ವಷ್ಟಿಯಾದ ರಾಣಿಯು ಬಾಬೇಲ್ ದೇಶದ ಅರಸನ ವಿರುದ್ಧವಾಗಿ ಇರ್ತಾಳೆ. ಅಂದರೆ ಅರಸನು 120 ದೇಶದ ಪ್ರಧಾನರನ್ನು ಕರೆಸಿ ಒಂದು ದೊಡ್ಡ ಔತಣ ಸಿದ್ಧ ಮಾಡ್ತಾನೆ. ಆಮೇಲೆ ಸ್ವಲ್ಪ ಇದು ಕೂಡ ಇರುತ್ತೆ, ಅದು ಹಾಕಿರ್ತಾರೆ. ಆಮೇಲೆ ಅವನಿಗೆ ತಲೆಗೋಯ್ತು, ನನ್ನ ಹೆಂಡತಿಯನ್ನು ಕೂಡ ಇವರಿಗೆಲ್ಲ ತೋರಿಸಬೇಕು ಅಂತ. ಆವಾಗ ಹೆಂಡತಿಯನ್ನು ಕರೆ ಕಳಿಸ್ತಾನೆ, ಒಂದು 4 ಜನರನ್ನು ಕಳಿಸಿ. ಆಗ ಅವಳ ಒಂದೇ ಮಾತು ಏನಾಯಿತು, ನಾನು ಬರುವುದಿಲ್ಲ ಎಂಬುದಾಗಿ. ಆಮೇಲೆ ಆದ ಘಟನೆ ಅಷ್ಟೇ ಒಂದು ಅವಿಧೇಯತೆ ಆದ ಘಟನೆ ಏನು, ವಷ್ಟಿಯಾದ ರಾಣಿಯ ಸ್ಥಾನದಿಂದಲೇ ಆಕೆಯನ್ನು ತೆಗೆಯಲ್ಪಟ್ಟಿತ್ತು. ಆಮೇಲೆ ಏನಾಯಿತು, ಆ ಸ್ಥಾನಕ್ಕೆ ಈಗ ಇನ್ನೊಂದು ಸ್ತ್ರೀಯನ್ನು ತರಬೇಕೆಂಬುದಾಗಿ ಪ್ರಕಟಣೆ ಹೊರಡಿಸಿದ್ರು. ಅದರಲ್ಲಿ ಎಸ್ತೇರಳು ಕೂಡ ಮೊರ್ದೆಕೈಯ ಚಿಕ್ಕಪ್ಪನ ಮಗಳು, ಅವಳನ್ನು ಇವನು ಸಾಕ್ತಾ ಇದ್ದ. ಇವನು ಕೂಡ ಬಾಬೆಲ್ನಲ್ಲಿ ಸೆರೆಯಾಗಿ ಹೋದವರು ಇವರು. ಈ ಸಂದರ್ಭದಲ್ಲಿ ಪ್ರಕಟಣೆಯೊಳಗ ಈ ಮೊರ್ದೆಕೈ ಇವಳನ್ನು ಕೂಡ ಆ ಕನ್ಯೆ ಹುಡುಕುವಾಗ ಅವರನ್ನೆಲ್ಲ ಸೇರಿಸುವ ಸಮಯದಲ್ಲಿ ಇವಳನ್ನು ಸೇರಿಸಿದರು. ಮತ್ತೆ 6 ತಿಂಗಳುಗಳ ಕಾಲ ಅವರಿಗೆ ಶುದ್ಧ ಮಾಡಿಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೊಡಲಾಗಿದೆ. 6 ತಿಂಗಳುಗಳ ಕಾಲ ಎಲ್ಲ ವ್ಯವಸ್ಥೆಯನ್ನು ಕೊಡಲಾಗಿದೆ. ಆಮೇಲೆ ಅರಸನ ಬಳಿಗೆ ಹೋಗುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ಅವಳ ಮೇಲೆ ದೇವರ ದಯೆ ಇತ್ತು. ಅರಸನು ಅವಳನ್ನು ಹೆಸರಿಡಿದು ಕರೆದ ನಂತರ ಅವಳ ತಲೆಗೆ ಕಿರೀಟ ಇಡ್ತಾನೆ. ಆ ಸ್ಥಾನ ಕೊಡಲ್ಪಟ್ಟಿದೆ. ನೋಡಿ, ಈ 6 ತಿಂಗಳು ಅವಳು ಯಾರಿಗೆ ಸರಿಯಾಗಿ ಕಾಣಬೇಕಾಗಿತ್ತು? ಅರಸನಿಗೆ. ಅದಕ್ಕೋಸ್ಕರ ಎಲ್ಲ ಒದಗಿಸಿದವರು ಯಾರು ಈಗ 6 ತಿಂಗಳ ಮಟ್ಟಿಗೆ? ಅರಸನಲ್ವಾ? ಹಾಗಾದರೆ ಇದು ನಮಗೊಂದು ಇಲ್ಲೊಂದು ಕ್ರಿಸ್ತನು ಮಾಡಿದಂಥ ಈ ಪಾಠ ನಮ್ಮ ಕುಟುಂಬ ಜೀವಿತಕ್ಕೂ ಕೂಡ ಭಾಳ ಅವಶ್ಯಕತೆ ಇದೆ. ಆದ್ದರಿಂದ ಈ ವಾಕ್ಯದ ಪ್ರಕಾರ ಅಲ್ಲಿ ಒಂದು ವಾಕ್ಯವೆಂಬ ಶುದ್ಧ ನೀರನ್ನು ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಸಭೆ ಶುದ್ಧವಾಗಿರಬೇಕೆಂದು. ನಮ್ಮ ಪತ್ನಿಯರು ಹೀಗಿರಬೇಕು ಹಾಗಿರಬೇಕು ಎಲ್ಲ ಸರಿ, ಆದರೆ ನಾವು ಅದಕ್ಕೆ ತಕ್ಕಾಗಿ ಕೊಟ್ಟು ಹೇಳುವುದಾದರೆ ಅದರಲ್ಲಿ ಖಂಡಿತ ಕಾರ್ಯ ಆಗುತ್ತೆ. ಇದು ಯಾವುದನ್ನು ಮಾಡೋದಿಲ್ಲ, ಬರೇ ವಾಕ್ಯವನ್ನು ತೋರಿಸ್ತಾನೆ ಇದ್ದರೆ ಅದು ಖಂಡಿತವಾಗಿ ಪ್ರೀತಿ ಅಲ್ಲ. ಅದು ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತಾ ಇಲ್ಲ. ಇನ್ನೊಂದು ಕಡೆ ದೇವರನ್ನು ನಾವು ಪ್ರೀತಿಸ್ತಾ ಇಲ್ಲ ಎಂಬುದಾಗಿ ಈ ವಿಷಯವನ್ನು ನಾವು ನೋಡ್ತೇವೆ. ಆದ್ದರಿಂದ ನೋಡಿ, 27ನೇ ವಾಕ್ಯಕ್ಕೆ ಈಗ ಬರೋಣ. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅದನ್ನು ಏನು ಕಾಣಬೇಕು? ಕಳಂಕ, ಸುಕ್ಕು ಇಂಥದ್ದು ಯಾವುದೂ ಇಲ್ಲದೆ ಒಂದು ಪರಿಶುದ್ಧವೂ ದೋಷವೂ ಇಲ್ಲದ್ದು ಆಗಿರುವ ಮೈಮೇಳ್ಳ ಸಭೆಯನ್ನಾಗಿ ತನಗೆ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಅಂದರೆ ಸಭೆಯಲ್ಲಿ ನೋಡುವಾಗ ಈ ಸುಕ್ಕು ಕಳಂಕ ಅಂದರೆ ಯಾವುದು? ಯಾವುದಾಗಿರ್ಬೋದು ನಿಮ್ಮ ಪ್ರಕಾರ? ಸುಕ್ಕು ಕಳಂಕ ಇದ್ಯಾವುದು? ಒಂದು ಪಾಪಗಳು, ಆ ಪಾಪ ಈ ಪಾಪ, ಇಂಥ ವಿಧೇಯತೆ, ಇಂಥ ವಿರೋಧತ್ವದೆ, ಇಂಥ ಮಾತುಗಳು, ಇಂಥ ವರ್ತನೆಗಳು. ಸಭೆ ಒಂದು ಯಾವ ರೀತಿ ಇರಬೇಕೋ ಹಾಗೆ ಇಲ್ಲ. ಆದರೆ ಯೇಸು ಕ್ರಿಸ್ತನು ವಾಕ್ಯವನ್ನು ಕೊಟ್ಟಿದ್ದಾನೆ, ಸಭೆ ಹೀಗೆ ಇರಬೇಕು ಅಂತ. ಇದೇ ರೀತಿಯಲ್ಲಿ ಇರಬೇಕಂತ ಯೇಸು ಕ್ರಿಸ್ತರು ವಾಕ್ಯವನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ಸಭೆಯಲ್ಲಿ ಪ್ರತಿಯೊಬ್ಬರೂ ಇರಬೇಕಾದ ರೀತಿಯಲ್ಲಿ ಇರಬೇಕು, ಪರಿಶುದ್ಧತೆಯಲ್ಲಿ ಇರಬೇಕು ಹೇಳಿದ್ದಾರೆ.
ನೀತಿಯಲ್ಲಿ ಇರಬೇಕು ಹೇಳಿದ್ದಾರೆ, ಅನ್ಯನತೆಯಲ್ಲಿ ಇರಬೇಕು ಹೇಳಿದ್ದಾರೆ, ವಿಧೇಯತೆಯಲ್ಲಿ ಇರಬೇಕು ಹೇಳಿದ್ದಾರೆ, ದೀನತೆಯಲ್ಲಿ ಇರಬೇಕಂತ ಹೇಳಿದ್ದಾರೆ. ನಾವು ಆತನ ಒಂದು ವಾಕ್ಯವನ್ನು ಕೈಕೊಂಡು ನಡಿಬೇಕೆಂಬುದನ್ನು ಕೂಡ ತಿಳಿಸಿದ್ದಾರೆ. ಯಾಕೆ? ಇಂಥ ಕಳಂಕ ಸುಕ್ಕು ಯಾವುದೂ ಇರಬಾರ್ದು. ಹಾಗಾದರೆ ಇವತ್ತು ಈ ಸಭೆ, ನಮ್ಮ ಈ ಸಭೆ ಕರ್ತನ ಮುಂದೆ ನಾವು ಒಬ್ಬೊಬ್ಬರು ಈಗ ನಿಲ್ಲುವುದಾದರೆ, ಇರುವುದಾದರೆ ಈಗ ನಾವು ಹೇಗೆ ಕಾಣ್ತೇವೆ? ಆತನು ಕಳಂಕ ಸುಕ್ಕು ಇಂಥದ್ದೆಲ್ಲ ತೋರಿಸ್ಬೋದು. ಹಾಗಿರುವಾಗ ನಮ್ಮ ದೇಹದಲ್ಲಿ ಯಾವುದೊಂದು ಕಳಂಕ ಇತ್ತಂದರೆ ನೀರಿನಿಂದ ತೊಳಿತೇವೆ. ಹಾಗಿರುವಾಗ ನಮ್ಮ ಪಾಪಗಳ ಒಂದು ಸ್ವಭಾವಗಳು, ವರ್ತನೆಗಳು ಇಂಥವುಗಳು ಇದ್ದಲ್ಲಿ ದೇವರ ವಾಕ್ಯ ಎಂಬ ನೀರು ಹೇಳ್ತಾ ಇದೆ, ಅದನ್ನೆಲ್ಲ ತೆಗೆದು ಹಾಕಿ, ಅದನ್ನೆಲ್ಲ ತೆಗೆದು ಬಿಡಿ ಎಂಬುದಾಗಿ. ಅದರಿಂದ ಯಾಕೆಂದರೆ ನಾವು ಇಂಥ ಒಂದು ಮಹಿಮೆಯುಳ್ಳ ಸಭೆಯನ್ನಾಗಿ ಕಾಣಬೇಕು ಅಂತ, ಮಹಿಮೆಯುಳ್ಳ ಸಭೆಯನ್ನಾಗಿ ಅಲ್ಲಿ ಕಾಣಬರಬೇಕೆಂಬುದಾಗಿ ಅಲ್ಲಿ ಸಮರ್ಪಿಸಿಕೊಳ್ಬೇಕೆಂದಿದ್ದಾನೆ. ಅಂದರೆ ಆತನು ಇಂಥ ಒಂದು ಸಭೆಯನ್ನು ಬಯಸ್ತಾ ಇದ್ದಾನೆ, ಅದರಲ್ಲಿ ಯಾವ ದೋಷವೂ ಇರಬಾರ್ದು. ಹಾಗಾದರೆ ಒಂದು ಸಭೆ ಇವತ್ತು ಆರಾಧನೆ ಮಾಡ್ತೇವಲ್ಲ, ಈ ಒಂದು ಆರಾಧನೆ ದೇವರಿಗೆ ಅಷ್ಟು ಯೋಗ್ಯವಾಗಿ ಕಾಣುತ್ತಾ? ದೇವರಿಗೆ ಯೋಗ್ಯವಾಗಿ ಅಲ್ಲಿ ಇದೆಯಾ? ನಾವು ಎಂಥ ಒಂದು ಆರಾಧನೆ ಮಾಡಬೇಕು? ಅದೇ ಉತ್ತಮವಾದ ಆರಾಧನೆ. ಯಾಕಂದರೆ ಅಂಥದ್ದು ಮಾಡಬೇಕೆಂಬುದಕ್ಕಾಗಿ ಆತನು ನಮ್ಮನ್ನು ಇಲ್ಲಿ ಸೇರಿಸಿದ್ದಾನೆ, ಈ ಸಭೆಯನ್ನು ಸ್ಥಾಪಿಸಿದ್ದಾನೆ. ಇನ್ನು ನಂತರ ಮುಂದುವರಿಸಿ ನೋಡೋಣ, 28-29. ಹಾಗೆಯೇ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ನೋಡಿ, ಯಾಕೆಂದರೆ ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡಿದ್ದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವ ಆತನಾಗಿದ್ದಾನೆ. ಈಗ ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಪುರುಷನು ಹೆಂಡತಿಯ ಅವಶ್ಯಕತೆಗಳನ್ನು ಗಮನಿಸಬೇಕು ಎಂಬ ವಿಷಯ. ಅಲ್ಲಿ ಅವನು ಗಮನಿಸಬೇಕಾದ್ರೆ ಹೇಗೆ ಗಮನಿಸಬೇಕಾಗಿದೆ? ತನ್ನ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ಹೆಂಡತಿಯನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾನೆ ಎಂಬುದಾಗಿ. ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುತ್ತಾನೆ. ಹಾಗಾದರೆ ತನ್ನನ್ನೇ ಪ್ರೀತಿಸಿಕೊಳ್ಳುವವನು ಹೆಂಡತಿಯನ್ನು ಅದೇ ರೀತಿಯಲ್ಲಿ ಪ್ರೀತಿಸುವವನಾಗಬೇಕು. ಅವನು ತನ್ನ ಶರೀರವನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾನೋ ಅದರಂತೆಯೇ ಅವರನ್ನು ಕೂಡ ಪ್ರೀತಿಸಬೇಕು. ನೋಡಿ, ಗಂಡ ಹೆಂಡತಿ ಒಂದೇ ಶರೀರವಾಗಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆ ಒಂದೇ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳಿಗೂ ಕೂಡ ಪುರುಷನು ಒದಗಿಸಬೇಕು. ಅದನ್ನು ಗಮನಿಸಬೇಕು, ಏನೆಲ್ಲ ಬೇಕು ಎಂಬುದಾಗಿ, ಏನೆಲ್ಲ ಅವಶ್ಯಕತೆ ಇದೆ ಎಂಬುದಾಗಿ. ಇದನ್ನು ಯಾವಾಗ ಒಬ್ಬ ಪುರುಷನು ಗಮನಿಸುವುದಿಲ್ಲವೋ, ನೋಡಿ, ಒಂದು ಆಲೋಚನೆ ಮಾಡಿ, ಸಭೆಯನ್ನು ಯೇಸು ಕ್ರಿಸ್ತನು ಗಮನಿಸ್ತಾ ಇದ್ದಾನ? ನೋಡುತ್ತಾ ಇದ್ದಾನ? ಯಾಕಂದರೆ ಅಲ್ಲಿ ಸಭೆಯಲ್ಲಿ ಯಾವ ಕೊರತೆ ಇದೆ ಅದು ಸರಿಯಾಗಬೇಕೆಂಬುದಾಗಿ ಗಮನಿಸ್ತಾರೆ. ಅದಕ್ಕೆ ಏನು ಕೊರತೆ ಇದೆ ಅದು ಬೇಕೆಂಬುದನ್ನು ದೇವರು ಕೊಡ್ತಾ ಇರ್ತಾರೆ, ಅದನ್ನು ಒದಗಿಸ್ತಾ ಇರ್ತಾರೆ. ಹಾಗೆಯೇ ಇಲ್ಲಿ ಒಬ್ಬ ಪುರುಷನು ಈ ರೀತಿಯಲ್ಲಿ ಅವನು ಪ್ರೀತಿಸುವವನಾಗಬೇಕು. 29ನೇ ವಚನ ಹೇಳ್ತದೆ, ಯಾಕಂದರೆ ಯಾರು ಎಂದೂ ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಅಲ್ಲಿ ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವವನಾಗಿದ್ದಾನೆ ಅಂತ ಇದೆ. ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಅಲ್ಲಿ ಪೋಷಿಸುವವನಾಗಿದ್ದಾನೆ. ನಾನು ಇದುವರೆಗೂ ಬರೀ ಪುರುಷನ ವಿಷಯನೇ ಮಾತಾಡ್ತಾ ಇದ್ದೇನೆ, ಎಲ್ಲ ಸ್ತ್ರೀಯರ ವಿಷಯ ಕೂಡ ಇದೆ. ಹಾಗಿರುವಾಗ ಇಲ್ಲಿ ನಾವು ನೋಡುವಂಥ ವಿಷಯ, ಪುರುಷರ ವಿಷಯದಲ್ಲಿ 2 ಉದಾಹರಣೆಯನ್ನು ನೋಡೋಣ. ಒಬ್ಬ ನೋಹ, ಇನ್ನೊಬ್ಬ ನಾಬಾಲನು ಅಂತ. ನೋಹ ಅಂದರೆ ನಮಗೆಲ್ಲರಿಗೆ ಗೊತ್ತಿದೆ. ಅವನು ದೇವರಿಗೆ ಏನಾಗಿ ಕಾಣ್ತಾ ಇದ್ದ? ಅವನು ನೀತಿವಂತನಾಗಿ ಕಾಣ್ತಾ ಇದ್ದ. ದೇವರು ಹೇಳಿದರು, ನನ್ನ ಮುಂದೆ ನೀನು ನೀತಿವಂತನಾಗಿ ಇದ್ದಿ, ನೀನೊಬ್ಬನೇ ನೀತಿವಂತನಾಗಿ ಇದ್ದಿ. ಇದು ಕೀರ್ತನೆ 128. ಆಗ ನಾವು ಕೇಳಿದ ಹಾಗೆಯೇ ದೇವರಿಗೆ ಒಂದು ಭಯಪಡುವಂಥ ವ್ಯಕ್ತಿ
ಅವನ ಹೆಂಡತಿ ಮಕ್ಕಳು ಯಾವ ರೀತಿ ಇರ್ತಾರೆ ಎಂಬ ವಿಷಯ. ಹಾಗಾದರೆ ದೇವರಿಗೆ ಅವನು ನೀತಿವಂತನಾಗಿ ಕಾಣುವುದಾದರೆ ಅವನ ಹೆಂಡತಿಗೆ ಹೇಗೆ ಕಾಣ್ತಾನೆ? ಸರಿ ಕಾಣ್ತಾನ, ತಪ್ಪು ಕಾಣ್ತಾನ? ಯಾಕಂದರೆ ದೇವರಿಗೆ ಅವನು ಪರ್ಫೆಕ್ಟ್ ಆಗಿರುವುದಾದರೆ ಅವನು ಅಲ್ಲಿ ಹೆಂಡತಿಗೂ ಕೂಡ ಸರಿಯಾಗಿ ಕಾಣ್ತಾ ಇದ್ದಾನೆ, ತನ್ನ ಮಕ್ಕಳಿಗೂ ಕೂಡ ಅವನು ಸರಿಯಾಗಿ ಕಾಣ್ತಾ ಇದ್ದಾನೆ. ಹಾಗಿರುವಾಗ ಅವನು ಆ ರೀತಿ ಕಾಣಿಸುವುದರ ಮೂಲಕ ದೇವರನ್ನು ಪ್ರೀತಿಸುವುದನ್ನು ಅವನು ತೋರಿಸ್ತಾ ಇದ್ದಾನೆ ತನ್ನ ಕುಟುಂಬಕ್ಕೆ. ತನ್ನ ಕುಟುಂಬದಲ್ಲಿ ಅವನು ಹಾಗೆ ನಡ್ಕೊಳ್ಳುವುದರಿಂದ ಅವನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ತೋರಿಸ್ತಾ ಇದ್ದಾನೆ. ಹಾಗಿರುವಾಗ ಅವನು ಈ ಎಲ್ಲ ಸಮಯದಲ್ಲಿ ನೋಡಿ ಒಂದು ವಿಷಯವನ್ನು ನಾವು ನೋಡ್ತೇವೆ. ಏನಂದರೆ ಅವನು ನೋಹನು ನಾವೆಯನ್ನು ಕಟ್ಟಲು ದೇವರು ಹೇಳಿದರು. ಎಷ್ಟು ಸಮಯ ಹೋಯಿತು? 120 ವರ್ಷಗಳು ಹೋಯಿತು. ಒಂದು ಬಹಳ ಉದ್ದವಾದ ಸಮಯ ಕಾಣುತ್ತೆ. ಎರಡನೇದಾಗಿ ಕಟ್ಟುವುದಕ್ಕೆ ಯಾರೆಲ್ಲ ಇದ್ದಾರೆ? ಇವರೊಂದು 8 ಜನರು, ಮತ್ತೆ ಅವರ ಹತ್ತಿರದ ಪರಿಚಯದವರು ತಗೊಂಡಿರ್ಬೋದು, ನಮಗೆ ಗೊತ್ತಿಲ್ಲ. ಕೆಲಸಕ್ಕೆ ಒಂದು ವೇಳೆ ತೆಗೆದುಕೊಂಡಿರ್ಬೋದು. ಆದರೆ ದಿನ ಕಟ್ಟುತ್ತಾ ಇರುವಾಗ ಕುಟುಂಬಕ್ಕೆ ಏನನ್ನು ತಿಳಿಸ್ತಾ ಇದ್ದಾನೆ? ದೇವರು ನನಗೆ ನಾವೇನು ಕಟ್ಟಿದ್ದು, ಹೆಂಡತಿ ಮಕ್ಕಳಿಗೆ ಏನಾದ್ರು ಹೇಳಿದ್ರ ದೇವರು? ನೋಹನಿಗೆ ಮಾತ್ರ ಹೇಳಿದ್ದಾರೆ. ನೋಹನಿಗೆ ಏನು ಮಾಡ್ತಾ ಇದ್ದಾನೆ? ಅದನ್ನು ಕಟ್ಟುತ್ತಲೇ ಇದ್ದಾನೆ, ಹೇಳ್ತಲೇ ಇದ್ದಾನೆ, ಕಟ್ಟುತ್ತಲೇ ಇದ್ದಾನೆ, ಹೇಳ್ತಾನೆ ಇದ್ದಾನೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಆಗ್ತಾ ಇದೆ. ಹಾಗಿರುವಾಗ ಇಲ್ಲಿ ನೋಹನ ಪ್ರತಿಯೊಂದು ನಡವಳಿಕೆಗೂ ದೇವರು ಹೇಳಿದ್ದಾನೆ, ದೇವರು ಹೀಗೆ ಹೇಳಿದ್ದಾನೆ, ದೇವರು ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ, ಆ ಒಂದು ಮಾತೇ ಅವನಲ್ಲಿ ಬರ್ತಾ ಇರುವುದಾದರೆ ಆ ಕುಟುಂಬ ಏನನ್ನು ನೋಡ್ತಾ ಇದೆ? ಅವನು ದೇವರಿಗೆ ಭಯಪಡುವುದನ್ನು, ವಿಧೇಯತೆಯಲ್ಲಿ ನಡೆಯುವುದನ್ನು ನೋಡ್ತೇವೆ. ಆದ್ದರಿಂದ ಅವನ ಹೆಂಡತಿ ಮಕ್ಕಳಿಗೆ ಅವನೊಬ್ಬ ಒಳ್ಳೆ ಗಂಡನೆಂಬುದಾಗಿ ನಾವು ನೋಡ್ತೇವೆ. ನಮಗೆ ಗೊತ್ತಾ, ಹಲವಾರು ಕುಟುಂಬಗಳಲ್ಲಿ ಬೈಬಲ್ ನೋಡ್ತೇವೆ ಗಲಾಟೆ ಆಗೋದು, ಗಲಿಬಿಲಿ ಆಗೋದೆಲ್ಲ. ನೋಹನ ಕುಟುಂಬದಲ್ಲಿ ಆಗಿದೆಯೋ ಇಲ್ಲವೋ? ಏನು ಹೇಳ್ತೀರಿ? ಗಲಿಬಿಲಿ ಆಗಿದೆಯಾ? ಅವರ ಮಧ್ಯದಲ್ಲಿ ಗಲಾಟೆ ಆಗಿದೆಯಾ? ನಾವು ಬೈಬಲಲ್ಲಿ ನೋಡೋದಿಲ್ಲ. ಆದರೆ 1 ವರ್ಷ ನಾವೇ ಒಳಗೆ ಇರ್ತಾನಲ್ಪ ನೋಡಿ, ಇಲ್ಲಿಂದ ನಮ್ಮ ಗೇಟ್ವರೆಗೆ ಅಷ್ಟೇ ದೂರ, ಅಷ್ಟು ಉದ್ದದ ನಾವೇ ಆಗಲ್ಲ, ಇದಕ್ಕಿಂತ ಡಬ್ಬಲ್ ಅಷ್ಟೇ. 1 ವರ್ಷ ಅದರ ಒಳಗಡೆನೆ ಓಡಾಡಬೇಕು, ಮೇಲೆ ಕೆಳಗೆ ಓಡಾಡಬೇಕು, ಇಷ್ಟೇ. 1 ವರ್ಷ ಓಡಾಡಿ ಅದರಲ್ಲಿ ಒಳಗಡೆ ಇದ್ದರೆ ಏನಾಗುತ್ತೆ? ಭಾಳ ಕಷ್ಟ ಕಾಣುತ್ತೆ. ಆ ಸಮಯದಲ್ಲಿ ಏನು ಕಿರಿಕಿರಿ ನಮ್ಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಅವರ ಮಧ್ಯದಲ್ಲಿ ನಡೆದಂಥ ವಿಷಯ ನಮಗೆ ಕಾಣೋದಿಲ್ಲ. ಅವರು ಅಂಥ ಒಂದು ವ್ಯಕ್ತಿಯಾಗಿ ನನ್ನ ಪ್ರಕಾರ ಇದ್ದನಂತ ನಾನು ನೆನೆಸ್ತೇನೆ. ಇನ್ನು ನಾಬಾಲನ ವಿಷಯ ತಗೊಳ್ಳಿ. ಅದು 1 ಸಮುವೇಲ 25ನೇ ಅಧ್ಯಾಯದಲ್ಲಿದೆ. ಈ ನಾಬಾಲನು ಒಂದು ಐಶ್ವರ್ಯವಂತ. ಈ ಸಮಯದಲ್ಲಿ ದಾವೀದನು ತನ್ನ ಅರಸನಾದ ಸೌಲನ ಮುಂದೆ ಓಡಿ ಹೋಗ್ತಾ ಇದ್ದಾನೆ. ಯಾಕಂದರೆ ಆ ಸೌಲನಿಂದ ಹಿಂಸೆಗೆ ಒಳಗಾಗ್ತಾನೆ. ಒಂದು ಅರಣ್ಯದಲ್ಲಿ ಅವನು ಪ್ರದೇಶದಲ್ಲಿ ಇರ್ತಾನೆ. ಆಗ ಅವನಿಗೆ ಊಟಕ್ಕೆ ಏನೂ ಇರೋದಿಲ್ಲ. ಆಗ ಈ ನಾಬಾಲನ ಹತ್ರ ಜನ ಕಳಿಸಿ ನಮಗೆ ಸ್ವಲ್ಪ ಸಹಾಯ ಮಾಡು ಎಂಬುದಾಗಿ ಕೇಳಿಕೊಳ್ತಾನೆ. ಆಗ ನಾಬಾಲನು ಕೊಟ್ಟ ಉತ್ತರ, ಯಜಮಾನರಿಗೆ ಮೋಸ ಮಾಡಿ ಹೋಗೋರು ಈ ದಿವಸಗಳಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಹೇಳಿ ಒಂದು ಕಠಿಣವಾದ ನೋವಿನ ಮಾತನ್ನೇ ಕಷ್ಟದ ಸಮಯದಲ್ಲಿ ದಾವೀದನಿಗೆ ಹೇಳ್ತಾನೆ. ಆಗ ದಾವೀದನು ಅಲ್ಲಿ ಬಹಳ ಒಂದು ಕೋಪಗೊಂಡು ಇವನ ಇಡೀ ಅವನಿಗೆ ಸಂಬಂಧಪಟ್ಟ ಎಲ್ಲರನ್ನೂ ನಾಶ ಮಾಡಬೇಕಂತ ಹೊರಡ್ತಾನೆ. ಆದರೆ ಇಷ್ಟೆಲ್ಲ ಘಟನೆ ಅವನ ಹೆಂಡತಿಗೆ ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ. ಆಮೇಲೆ ಸೇವಕರು ಬಂದು ಅವನ ಹೆಂಡತಿ ಹತ್ರ ಹೇಳ್ತಾರೆ, ಯಜಮಾನನು ಈ ರೀತಿಯಲ್ಲಿ ಮಾತನಾಡಿದ್ದಾನೆ, ದಾವೀದನು ಒಂದು ಸೈನ್ಯದೊಂದಿಗೆ ಬರ್ತಾ ಇದ್ದಾನೆ ಎಲ್ಲವನ್ನು ನಾಶ ಮಾಡುವುದಕ್ಕೆ, ಏನು ಮಾಡಬೇಕು ನೀನು ಆಲೋಚನೆ ಮಾಡು ಎಂಬುದಾಗಿ. ಆಗ ಅವಳು ಕೂಡಲೇ ಬೇಕಾದ ಆಹಾರವನ್ನೆಲ್ಲ ಸಿದ್ಧತೆ ಮಾಡಿ, ಬೇಕಾದದೆಲ್ಲವನ್ನು ಸಿದ್ಧತೆ ಮಾಡಿ
ಕತ್ತೆಯ ಮೇಲೆ ಹೇರಿಕೊಂಡು ದಾವೀದನ ಬಳಿಗೆ ಹೋಗ್ತಾಳೆ. ಇದನ್ನೆಲ್ಲ ರೆಡಿ ಮಾಡಿ ಹೋಗುವಾಗಲೂ ಇವಳು ಗಂಡನಿಗೆ ಹೇಳಲಿಲ್ಲ, ಅದು ತಿಳಿಸಿಲ್ಲ. ಆಮೇಲೆ ಏನಾಯಿತು ಘಟನೆ ನೋಡಿ, ಅಲ್ಲಿ ದೀನತೆಯಿಂದ ಅವಳು ಬೇಡಿಕೊಳ್ತಾಳೆ, ನನ್ನ ಗಂಡನ ಅಕ್ರಮವನ್ನು ನೀನು ಮನ್ನಿಸು, ಆದ್ದರಿಂದ ಈ ದೀನಳ ಒಂದು ಮನವಿಯನ್ನು ನೀನು ಆಲಿಸು ಎಂಬುದಾಗಿ ಅವನ ಮನಸ್ಸನ್ನು ತಿರುಗಿಸ್ತಾಳೆ. ಹಾಗಿರುವಾಗ ಅವನು ಹೆಸರಿನ ಹಾಗೆಯೇ ಒಬ್ಬ ಜಿಪುಣನು ಮತ್ತು ಒಬ್ಬ ಮೂರ್ಖನೂ ಆಗಿದ್ದಾನೆ ಎಂಬುದಾಗಿ ಅಲ್ಲಿ ಅವಳೇ ಹೇಳ್ತಾಳೆ. ಹೆಂಡತಿಯೇ ಗಂಡನ ವಿಷಯದಲ್ಲಿ ದಾವೀದನಿಗೆ ನನ್ನ ಗಂಡನು ಒಬ್ಬ ಜಿಪುಣ, ಇನ್ನೊಂದು ಮೂರ್ಖ ಅಂತ. ಹೇಗಾಗ್ಬೋದು? ಗಂಡಸರಿ ಹೀಗೆ ನಮ್ಮ ಹೆಂಡತಿಯರು ಹೇಳಿದರೆ ಬಹಳ ಕಷ್ಟ ಆಗುತ್ತಲ್ವ. ಆದರೂ ಮನೆಯಲ್ಲಿ ನಮಗೆ ಹೇಳ್ಬೋದಲ್ವರು, ಅವಾಗವಾಗ ಹೇಳಿಕ್ಕಾಗೋದಿಲ್ಲ. ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ ಒಂದು ವಿಷಯ, ಅವಳು ಆ ರೀತಿಯಲ್ಲಿ ಹೇಳುವುದಕ್ಕೂ ಕಾರಣ ಏನು? ನಾಬಾಲನ ನಡವಳಿಕೆ ಅಲ್ವಾ, ನಾಬಾಲನ ವರ್ತನೆ ಅಲ್ವಾ, ನಾಬಾಲನ ಒಂದು ಎಂಥ ರೀತಿ ಅವನನ್ನು ಆ ರೀತಿ ಹೇಳಿಸುವ ಹಾಗೆ ಮಾಡಿತ್ತು ಅವಳನ್ನು. ಆದರೆ ಅವಳು ಹೇಳದೇ ಇರಲಿಲ್ಲ. ದಾವೀದನಿಗೆ ಏನೆಲ್ಲ ಕೊಟ್ಟಳೋ ಅದೆಲ್ಲವನ್ನು ಮಾರನೇ ದಿವಸ ಬೆಳಿಗ್ಗೆ ಹೇಳ್ತಾನೆ. ಯಾಕಂದರೆ ಮುಂಚಿನ ದಿವಸ ಒಂದು ದೊಡ್ಡ ಮನೆಯಲ್ಲಿ ಔತಣ ಇರುವ ಹಾಗೆ ಅವನ ಮನೆಯಲ್ಲಿ ಔತಣ ಇರುತ್ತೆ. ನಾಬಾಲನ ಮನೆಯಲ್ಲಿ ಅವನು ದ್ರಾಕ್ಷಾರಸದಿಂದ ಕುಡಿದು ಅಮಲೇರಿದ್ದು ಇರ್ತಾನೆ. ಅವತ್ತು ಏನು ಹೇಳುವುದಿಲ್ಲ, ಮಾರನೇ ದಿವಸ ಹೇಳ್ತಾನೆ. ಮಾರನೇ ದಿವಸ ಇವಳು ಹೇಳ್ತಾಳೆ, ನಾನು ದಾವೀದನು ಈ ರೀತಿಯಲ್ಲಿ ನಮ್ಮನ್ನು ಕೊಲ್ಲುವುದಕ್ಕೆಲ್ಲ ಬಂದಿದ್ದ, ನಾನು ಇಷ್ಟೆಲ್ಲ ಅವನಿಗೆ ಕೊಟ್ಟೆ ಅಂತ. ಅಷ್ಟು ಹೇಳಿ ಕೇಳಿದ ಕೂಡಲೇ ಅವಳ ಹೃದಯ ಸ್ತಬ್ಧವಾಗಿತ್ತು ಅಂತ. ಅವನ ಹೃದಯ ಸತ್ತವನ ಹೃದಯದಾಗೆ ಆಯಿತು ಅಂತ. ಆಮೇಲೆ ಅವನು ಜಾಸ್ತಿ ಸಮಯ ಬದುಕಲೂ ಇಲ್ಲ. ಹೀಗಿರುವಾಗ ಪ್ರಿಯರೇ, ಈ ನಾಬಾಲನು ಒಬ್ಬ ಸ್ವಾರ್ಥಿ. ಅವನು ಹೆಂಡತಿಯನ್ನು ಪ್ರೀತಿಸದಷ್ಟು ಮಟ್ಟಿಗೂ ಕೂಡ ಸ್ವಾರ್ಥಿ ಅಂತ ಹೇಳ್ಬೋದು. ಅಂಥ ಒಂದು ಸ್ವಾರ್ಥಿಯ ವ್ಯಕ್ತಿಯವರು. ಅದರಿಂದ ಈ ರೀತಿಯ ಒಂದು ಸಮಸ್ಯೆಯನ್ನು ಅವನು ತಂದುಕೊಳ್ತಾ ಇದ್ದಾನೆ. ಹಾಗಿರುವಾಗ ನಾವು ಆಲೋಚನೆ ಮಾಡಬೇಕು, ಪುರುಷರಾದವರು ಈ ಒಂದು ಸ್ವಾರ್ಥತೆಯಲ್ಲಿ ಇರುವಂಥದ್ದು ಸರಿಯಲ್ಲ. ಅದರಿಂದ ಇವರಿಬ್ಬರ ಉದಾಹರಣೆ. ಇನ್ನು ನಾವು ಸ್ತ್ರೀಯರ ವಿಷಯದಲ್ಲಿ ನೋಡೋ, ಸಭೆಯನ್ನು ಪ್ರತಿನಿಧಿಸುವ ಸ್ತ್ರೀಯ ವಿಷಯ, ಹೆಂಡತಿ ವಿಷಯ 5ನೇ ಅಧ್ಯಾಯ 23ನೇ ವಚನ ನೋಡಿ. ಎಫೆಸ 5:23. ಯಾಕೆಂದರೆ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ, ಆತನು ಕ್ರಿಸ್ತನು ದೇಹಕ್ಕೆ ರಕ್ಷಕನಾಗಿದ್ದಾನೆ. ಹಾಗಿರುವಾಗ ಇಲ್ಲಿ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ ಎಂಬುದಾಗಿ ಇದೆ. ಹಾಗಾದರೆ ಸ್ತ್ರೀಯರೇ, ಮದುವೆಯಾದ ಸ್ತ್ರೀಯರೇ, ನಿಮ್ಮ ಗಂಡಂದಿರು ನಿಮಗೆ ಏನಾಗಿದ್ದಾರೆ? ತಲೆ ಅದರ ಅರ್ಥ ಏನು? ಅದಾದರೂ ನೋಡುವ. ಯಜಮಾನ ಅಂದರೆ ಇನ್ನೊಂದು ಅರ್ಥ, ಅಧಿಕಾರಕ್ಕೆ ಇನ್ನೊಂದು ಅಧಿಕಾರಿ. ಆಗಿರುವಾಗ ಅಧಿಕಾರಿ, ನಮ್ಮ ಮನೆಗೆ ಯಾರಾದರೂ ಒಂದು ಅಧಿಕಾರಿ ಬಂದರೆ ಹೇಗಿರ್ತೇವೆ ನಾವು? ಹೇಗಿರ್ತೇವೆ? ಭಾಳ ರೆಸ್ಪೆಕ್ಟ್ ಅಲ್ವಾ ಆ ಅಧಿಕಾರಿಗೆ. ಅದೇ ಗಂಡನ ಹೆಂಡತಿ ಮುಂದೆ ಬಂದರೆ, ಈ ಅಧಿಕಾರಿ ಬಂದಿದ್ದಾನಂತ ಇರ್ತಾರ. ಅದು ಹೇಳೋ ಕಥೆಯೇ ಬೇರೆ, ಅದು ಮಾತಾಡೋ ರೀತಿಯೇ ಬೇರೆ ಅಲ್ವಾ? ಅಲ್ಲ, ಇದು ನಿಜಾಂಶ, ನಾನೇನು ಇಲ್ಲದನ್ನು ಹೇಳ್ತಾ ಇಲ್ಲ. ಹಾಗಿರುವಾಗ ಇಲ್ಲಿ ಒಂದು ಸ್ತ್ರೀಯಾದವಳು ದೇವರು ಹೇಳಿದ ರೀತಿಯಲ್ಲೇ ಅಧಿಕಾರಿ ಎಂಬುದಾಗಿ ಅಥವಾ ಯಜಮಾನ ಎಂಬುದಾಗಿ ಇಲ್ಲಿ ನೋಡಬೇಕಾಗಿದೆ. ನಂತರ 22ನೇ ವಚನ ಓದಿಯಲ್ಲಿ, ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಯಾವ ರೀತಿಯಲ್ಲಿ ಇರಬೇಕಂತ, ಪತ್ನಿ ತನ್ನ ಗಂಡನಿಗೆ ಅಧೀನಳಾಗಿ ಇರಬೇಕೆಂಬುದಾಗಿ. ಈಗ ಅಧೀನತೆಯ ಒಂದು ಸ್ಥಾನವನ್ನು ಕೊಟ್ಟದ್ದು ಯಾರು? ದೇವರೇ. ಅಧೀನತೆ ಅಂದರೆ ಒಂದು ಗುಲಾಮಳಲ್ಲ.
ತಲೆಯು ತಾನೇ ಏನು ಆಲೋಚನೆ ಮಾಡುತ್ತೋ ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು. ಇನ್ನೊಂದು ಉದಾಹರಣೆ, ಈಗ ನೋಹನು, ಪುನಃ ಅವನ ವಿಷಯ ತೆಗಿತೇನೆ, ನಾವೇನು ಕಟ್ತಾ ಇದ್ದಾನೆ. ಈಗ ಹೆಂಡತಿ ಬಂದು ಅಷ್ಟು ತೋರದೆಲ್ಲ ಮರ ಯಾಕೆ, ಅಷ್ಟು ದಪ್ಪದ್ದು ಬೇಕಾದು, ಅದು ಅವಶ್ಯಕತೆ ಇಲ್ಲ, ನಾವು 8 ಮಂದಿ ಇರುವುದಲ್ಲ. ಆದರೆ ಇಡೀ ನಾವೇ ಚಿತ್ರಣ ಯಾರ ತಲೆಯಲ್ಲಿದೆ? ನೋಹನ ತಲೆಯಲ್ಲಿದೆ. ಹೆಂಡತಿ ಬಂದು ಅಷ್ಟು ತೋರದ್ದು ಬೇಡ ಅದು ಅಂತ ಹೇಳುವುದಾದರೆ ಅವನ ತಲೆಯಲ್ಲಿರುವ ಆಲೋಚನೆಗೆ ಏನಾಗಿದೆ? ಈಗ ಇದು ವಿರುದ್ಧವಾಗಿ ಹೋಗುವಂಥದ್ದು. ಆದರೆ ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಈಗ ಪುನಃ ಅವನು. ಮತ್ತೆ ಒಂದು ಕೋಣೆ ಕಟ್ತಾನೆ, ಆ ಕೋಣೆ 2 ದೊಡ್ಡದಿರ್ತದೆ. ಇದು ನಾನೊಂದು ಹೇಳೋದು, ಇದು ಏನಕ್ಕೆ ಈ ಕೋಣೆ? ಇದು ಆನೆ ತರಲಿಕ್ಕುಂಟು 2. ಓಹ್, 2 ಆನೆಯೋ? 2 ಆನೆ ನಾವು ಸಾಕುದಾ? ಎಲ್ಲಿಂದ? ಈ ಆನೆ ಬೇಕಾ ಇಲ್ಲಿ ನಮಗೆ? ಆದರೆ ಇದನ್ನು ದೇವರು ಹೇಳಿದ್ದಾರೆ ಆನೆ ಬೇಕು ಅಂತ. ಹಾಗಿರುವಾಗ ಅದನ್ನು ಕಟ್ಟುವುದಕ್ಕೆ ಇರ್ಬೋದು. ಆನಂತರ ಅವಳೆಲ್ಲ ಅದನ್ನು ನೋಡ್ಬೋದು. ಇದಕ್ಕೆ ಒಂದೇ ಕಿಟಕಿಯ? ಯಾಕಂದ್ರೆ ದೇವರು ಅದಕ್ಕೆ ಒಂದೇ ಕಿಟಕಿ ಹೇಳಿ. ಇದು ಒಂದೇ ಕಿಟಕಿಯಲ್ಲಿ ಹೇಗೆ ನಾವು ಇರುವುದು? ಅದೇನಾದ್ರು ಮಾತಾಡಿಲ್ಲ? ಇಲ್ಲ. ಅವಳ ಅಧೀನತೆಯ ಒಂದು ಗುಣ ಅವನ ಎಲ್ಲ ಕೆಲಸದಲ್ಲಿ ಅವಳು ಇರುವುದು ಕಾಣುತ್ತೆ. ಇದಕ್ಕೆ ಒಂದು ಅಧೀನತೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಹಾಗಿರುವಾಗ ಅವನು ಏನನ್ನು ತಂದ್ರೂ, ಆನೆ ತರಲಿ, ಹಾವನ್ನು ತರಲಿ, ಆಕೆ ಏನು ಮಾಡಲಿಲ್ಲ? ಮಾತಾಡಲಿಲ್ಲ. ನಾವು ಕೇವಲ ಒಂದು ಸಾಮಾನು ತಂದರೆ ಸಾಕು ಅಂಗಡಿಯಿಂದ, ಇದನ್ನ ಯಾಕೆ ತಂದದ್ದು, ಇದು ಯಾಕೆ ಹೀಗೆ, ಇದು ಯಾಕೆ ಹಾಗೆ ಅಂತ ಅಲ್ವಾ? ಸರಿಯೇ ಇಲ್ಲ. ಏನಂತೀರಿ ಲಕ್ಷ್ಮಣರಿಗೆ ಅನುಭವ ಇದೆ ತುಂಬ. ಹಾಗಿರುವಾಗ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಒಂದು ಅಧೀನತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ತ್ರೀ ಆಗಬೇಕು. ಇದು ಭಾಳ ಮುಖ್ಯ. ಹಾಗೆ ಗಂಡಸರು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ಳೋರಾಗಬೇಕು. ಅದು ಕೂಡ ಮುಖ್ಯವಾದ ವಿಷಯ. ಮುಂದುವರಿಸಿ ನಾನು ಹೇಳ್ತೇನೆ. 33ನೇ ವಚನಕ್ಕೆ ಬರುವ. 33ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಒಂದು ಸ್ತ್ರೀ ಗೌರವಿಸುವಳಾಗಿ ನಡೆದುಕೊಳ್ಳೋಳಾಗಿರಬೇಕೆಂಬ ವಿಷಯ. ಆಕೆ ಗೌರವಿಸಬೇಕು ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ಆದರೆ ಗೌರವ ಎಲ್ಲ ಒಂದು, ಯಾಕಂದರೆ ನಾವು ಆಗಲೇ ನೋಡಿದಾಗೆ ವಷ್ಟಿಯಾದ ರಾಣಿ ಎಲ್ಲರ ಮುಂದೆ ಏನು ಹೇಳಿದ್ಲು? ನಾನು ಬರುವುದಿಲ್ಲ ಎಂಬ ಒಂದು ಆ ಮಾತನ್ನು ತೋರಿಸಿದ್ಲು, ಆ ನಡವಳಿಕೆಯಲ್ಲಿ ತೋರಿಸಿದ್ಲು. ಹಾಗಿರುವಾಗ ನಾವಿಲ್ಲಿ ತಿಳಿಯಬೇಕಾದ ವಿಷಯ, ಸಮಸ್ಯೆಗಳು ಇರ್ತವೆ, ಆದರೆ ಇದನ್ನು ಗೌರವದಿಂದಲೇ ಮಾತಾಡುವುದು ಕಲಿಬೇಕು. ಸ್ತ್ರೀಯರು ಕೂಡ ಗೌರವವನ್ನು ಆ ಸಮಯದಲ್ಲಿ ಆ ಸ್ಥಳದಲ್ಲಿ ಕೊಡುವುದನ್ನು ಕಲಿಬೇಕು. ಆವಾಗ ಅಲ್ಲಿ ನಿಜವಾಗಿ ಒಂದು ಸಂತೋಷ, ಸಮಾಧಾನ ಇರುತ್ತೆ. ನನಗೆ ಹೇಳಿಕೆ ತುಂಬ ಇತ್ತು. ಲೋಟನ ವಿಷಯ ನಾವು ನೋಡೋದಾದರೆ, ಲೋಟನು ಎಂಥ ವ್ಯಕ್ತಿ ಅಂತ ನಿಮಗೆ ಗೊತ್ತದೆ. ಅವನ ಹೆಂಡತಿ ಯಾವ ರೀತಿ ವ್ಯಕ್ತಿ? ಲೋಟನು ಕೂಡ ಒಂದು ಕಣ್ಣಿನ ಆಶಯವನು, ಅವಳು ಕೂಡ ಕಣ್ಣಿನ ಆಶಯವನು. ಹಾಗಿರುವಾಗ ದೇವರು ಏನು ಹೇಳಿದರು? ನೀವು ಸೊದೋಮ್ ಗೊಮೋರವನ್ನು ಬಿಟ್ಟು ಈಗ ಹೋಗಬೇಕು ಅಂತ ಲೋಟನಿಗೆ ತೋರಿಸಿದ್ರು. ಲೋಟ ಹೇಳಿದ, ನಾನು ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿ ಹತ್ತಿರ ಪಟ್ಟಣ ಉಂಟಲ್ಲ ಅಲ್ಲಿಗೆ ಹೋಗ್ತೇನೆ ಅಂತ. ಅವನಿಗೆ ಕಾಣೋದು ಇಂಥದ್ದೇ, ಕಣ್ಣಿಗೆ ಸರಿಯಾಗೋದಕ್ಕೆ ಅವನು ಹೋಗೋ ಪ್ರಯತ್ನ. ಆಮೇಲೆ ಅವರು ಹೊರಗೆ ಹೋಗಲಿಲ್ಲ, ತಡ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತಾನೆ, ದೂತನೇ ಲೋಟನ ಕೈಯನ್ನು, ಅವನ ಹೆಂಡತಿ ಕೈಯನ್ನು, ಅವನ 2 ಮಕ್ಕಳ ಕೈಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ ಹೊರಗೆ ಬಿಡ್ತಾರೆ. ಹೋಗೋದೇ ಇಲ್ಲ, ಬೇಗ ಹೋಗೋದೇ ಇಲ್ಲ ಇವರು. ಲೋಟನಿಗೆ ಹೋಗ್ಬೇಕಂತ ಗೊತ್ತು, ಆದರೆ ಯಾರು ಬರ್ತಾ ಇಲ್ಲ ಅವನ ಹಿಂದೆ? ಈ ಹೆಂಡತಿ ಮಕ್ಕಳು ಬರ್ತಾ ಇಲ್ಲ, ಅವ್ರು ತಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅವನಿಗೂ ಕೂಡ ಒಬ್ಬನಿಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ನೋಡಿ, ದೇವರ ಮಾರ್ಗದಲ್ಲಿ ನಡೆಯುವುದಂದರೆ ಒಬ್ಬಲ್ಲ, ಒಂದು ಇಡೀ ಕುಟುಂಬವಾಗಿ ನಡೆದ್ರೆ ಮಾತ್ರ. ಒಬ್ಬರು ಸೇವಕರು ಹೇಳ್ತಾರೆ, ಒಂದು ಕುಟುಂಬವು ದೇವರ ನಿಯಮಕ್ಕನುಸಾರವಾಗಿ ನಡೆಯುವುದಾದರೆ ಸ್ವರ್ಗವನ್ನು ಮನೆಯಲ್ಲೇ ಕಾಣಬಹುದು ಅಂತ.
ಸ್ವರ್ಗವನ್ನು ಮನೆಯಲ್ಲೇ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ನಮ್ಮ ಮನೆ ಇವತ್ತು ಸ್ವರ್ಗದ ಹಾಗೆ ಉಂಟೋ? ಯಾವ ರೀತಿಯಾಗಿ ಕಾಣ್ತಾ ಉಂಟು? ಹಾಗಿರುವಾಗ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಹಾಗಿರುವಾಗ ಇಲ್ಲಿ ದೇವರನ್ನು ನಾವು ಪ್ರೀತಿಸ್ತೇವೆ, ದೇವರನ್ನು ಬಲ್ಲವಂತೆ ಹೇಳ್ತೇವಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ? ಮೊದಲು ನಮ್ಮ ಮನೆಯಲ್ಲಿ ನಾವು ನಡ್ಕೊಳ್ಳೋದ್ರ ಮೂಲಕ ನಾನು ದೇವರನ್ನು ಬಲ್ಲೆನು ಅಂತ ಹೇಳಬೇಕಾಗುತ್ತೆ. ಆವಾಗ ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಹೀಗಿರುವಾಗ ಈ ಒಂದು ಅನೇಕ ವಿಷಯಗಳು, ಉದಾಹರಣೆಗಳು ಬೈಬಲಲ್ಲಿ ಇವೆ. ನಿಮಗೆ ಆಹಾಬನ ಕತೆ ಗೊತ್ತಲ್ಲ? ಅವನ ಹೆಂಡತಿ ಹೆಸರು ಯಾರು? ಈಜೆಬೇಲಳು. ಅಲ್ಲಿ ಆಹಾಬನ ಕುರಿತಾಗಿ ದೇವರು ಏನು ಹೇಳಿದ್ರು ಗೊತ್ತಾ? ಇಡೀ ಪುರುಷರಲ್ಲೇ ಒಂದು ಸ್ತ್ರೀಗೆ ಮಾರಿಕೊಂಡಂಥ ಗಂಡಸು ಅಂದರೆ ಈ ಅಹಾಬನೇ ಅಂತ, ಮಾರಿಕೊಂಡದ್ದು ಅಂತ. ಹೆಂಡತಿಗೆ ತನ್ನನ್ನು ಮಾರಿಕೊಂಡನು ಅಂತ, ಅಂದರೆ ಗುಲಾಮ ಎಂಬ ವಿಷಯ. ಆ ಈಜೆಬೇಲಳಿಗೆ ಈ ಒಂದು ಅಹಾಬನು ಗುಲಾಮನಾಗಿ ನಡ್ಕೊಳ್ತಾ ಇದ್ದ. ಅವನು ತನ್ನನ್ನು ಮಾರಿಕೊಂಡ. ಅದರಿಂದ ಅವಳು ಹೇಳಿದ್ಲು, ನಮ್ಮ ಊರಿನ ದೇವರು ಒಳ್ಳೆಯದು, ಅದನ್ನಿಲ್ಲಿ ಸಾಕು. ಇರಲಿ ತಗೊಂಬ. ಆಮೇಲೆ ನಮ್ಮ ಊರಿನ ಇಂತೆಂಥದ್ದು ತಗೊಂಬರುವ ಎಲ್ಲ ಅವಳು ಹೇಳಿದ ಹಾಗೇನೆ. ಮತ್ತೆ ಅಲ್ಲಿ ಅದಕ್ಕೆ ಪೀಠ ಕಟ್ಟುವ, ಇಲ್ಲಿ ಪೀಠ ಕಟ್ಟುವ, ಇನ್ನೊಂದು ಕಟ್ಟುವ, ಎಲ್ಲ ಕಟ್ಟುವ. ಕೊನೆಗೆ ಇಡೀ ದೇಶವನ್ನು ಪಾಪಮಯವಾದ ಸ್ಥಿತಿಗೆ ತಂದುಬಿಟ್ಲು. ಹಾಗಿರುವಾಗ ಪ್ರಿಯರೇ, ಸ್ತ್ರೀಯರ ಮಾತು ಕೇಳಬೇಕು, ಕೇಳಬಾರ್ದಂಥ ವಿಷಯ ಅಲ್ಲ. ದೇವರಿಗೆ ಅನುಸಾರವಾಗಿರುವಂಥದ್ದು ಪ್ರತಿಯೊಂದನ್ನು ನಾವು ಕೇಳಬೇಕು. ಸ್ತ್ರೀಯರು ಕೂಡ ದೇವರಿಗೆ ಅನುಸಾರವಾಗಿಯೇ ಅಲ್ಲಿ ನಡ್ಕೊಳ್ಬೇಕು. ಇದೆಲ್ಲ ನಿಯಮವನ್ನು ಇಟ್ಟದ್ದು ದೇವರು, ನಾವೊಂದು ಸಂತೋಷವಾಗಿ ಆಶೀರ್ವಾದವಾಗಿ ಇರಬೇಕಂತ. ಅದಕ್ಕೆ ನಮ್ಮೆಲ್ಲರನ್ನು ನಾವು ಒಪ್ಪಿಸಿ ಕೊಡುವುದೇ ಇಲ್ಲಿ ದೇವರನ್ನು ಪ್ರೀತಿಸುವುದಾಗಿದೆ. ನಾವು ಎಲ್ಲರೂ ಎದ್ದು ನಿಂತು ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಮುಗಿಸೋಣ. ದೇವರ ಪ್ರೀತಿ ನನ್ನ ಯೇಸುವು ತೋರಿದನು, ಎಂತ ಅಮೂಲ್ಯ ದಿವ್ಯ ಪ್ರೀತಿ. ಹಲ್ಲೆಲೂಯಾ, ಅಮೂಲ್ಯ ದಿವ್ಯ ಪ್ರೀತಿ. ದಾರಿ ತಪ್ಪಿ ಪ್ರೀತಿ